ಈ ಮಣ್ಣಿನ ಮಗಳಾಗಿ ಖಂಡಿತವಾಗಿಯೂ ನನ್ನ ಉಸಿರು ಯಾವಾಗಲೂ ಸಹ ಕನ್ನಡಕ್ಕಾಗಿ ಇರುತ್ತೆ. ಹಾಗೆ ನಮ್ಮೆಲ್ಲರ ಕನ್ನಡ ಚಿತ್ರರಂಗ ಅಥವಾ ಕನ್ನಡ ಚಿತ್ರರಂಗದ ಉಸಿರು ಮತ್ತು ಬೆನ್ನೆಲುಬು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಕುಟುಂಬದವರು. ಇವತ್ತು ಶಿವಣ್ಣನವರು ಸಹ ಇಲ್ಲಿ ವೇದಿಕೆಯ ಮೇಲಿದ್ದಾರೆ. ಅವರ ಪರವಾಗಿ ನಾವೆಲ್ಲರೂ ಇದ್ದೀವಿ. ಅವರಿರುವುದೇ ಕನ್ನಡದ ಪರವಾಗಿ, ಕನ್ನಡಕ್ಕಾಗಿ, ಕನ್ನಡ ನೆಲಕ್ಕಾಗಿ, ಕನ್ನಡ ಮಣ್ಣಿಗಾಗಿ. ಹಾಗಾಗಿ ನಮ್ಮ ಋಣವನ್ನು ತೀರಿಸುವ ಒಂದು ಕಾಲ ಒದಗಿ ಬಂದಿದೆ ಅನ್ನುವಂಥದ್ದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ ನನ್ನ ಈ 2 ಮಾತಿಗೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಯ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ನಾನು ವಂದಿಸ್ತಾ ತಮ್ಮೆಲ್ಲರಿಗೂ ನಮಸ್ತೇನೆ. ನಮಸ್ಕಾರ. ಜಯ ಕರ್ನಾಟಕ. ಅನುಶ್ವರು ಕೂಡ ಬಂದ ಸ್ವಾಗತ ಬಯಸ್ತೀನಿ. ಹಂಸಲೇಖ ಸರ್, ಈಗ ಶಿವಣ್ಣ ಅವ್ರು ಮಾತಾಡೋ ಮುಂಚೆ ತಾವು ಮಾತಾಡ್ಬೇಕು ಅಂತ ಎಲ್ಲಕ್ಕೆ ಅದು ಆಮೇಲೆ ಅನುಶ್ರೀ ಅವರು ಆಂಕರ್ ಬಂದಿದ್ರಂತೆ, ಒಂದು 2 ಮಾತಾಡ್ತಿದ್ದಾರೆ. ಬನ್ನಿ ಬನ್ನಿ ಬೇಗ. ಎಲ್ಲ ಜನದ ಬಗ್ಗೆ ಸೀನಿಯರ್ಗಳು ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ. ಈ ವೇದಿಕೆಯಲ್ಲಿ ಈ ಕ್ಷಣ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ. ಯಾಕಂದ್ರೆ ಹಂಸಲೇಖ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ. ಆದ್ರೆ ಅವರ ಜೊತೆ ನಾವೆಲ್ಲರೂ ನಿಂತ್ಕೋತೀವಿ ಅನ್ನೋ ಒಂದು ನಂಬಿಕೆ ಜೊತೆ ನಾವಿಲ್ಲಿ ಬಂದಿದ್ದೀವಿ. ಹೇಗೆ ನಾವು ನಮ್ಮ ತಾಯಿನ ಬಿಟ್ಕೊಡ್ಬಾರ್ದು, ಹಾಗೆ ನಮ್ಮ ಕಾವೇರಿ ತಾಯಿನೂ ಬಿಟ್ಕೊಡ್ಬಾರ್ದು ಅನ್ನೋ ನಂಬಿಕೆಯಲ್ಲಿ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಶ್ರೀಕಾಂತ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಬರ್ತೀನಿ. KP ಶ್ರೀಕಾಂತ್ ಅವರು. ಶ್ರೀಕಾಂತ್ ಸರ್ ಎಲ್ಲಿದ್ದಾರೆ? ಕಾಣ್ತಾ ಇಲ್ಲ ಅವರು. ಅವರು ಸ್ವಾಗತ ಬರ್ತೀನಿ. ಒಂದೆರಡು ಮಾತಾಡ್ಬಿಡಿ ಬೇಗ. ನೆಕ್ಸ್ಟ್ ಅಣ್ಣವ್ರು ಮಾತಾಡ್ತಾರೆ. ದೂರವಾಣಿಗೆ ಸಿಗೋದಿಲ್ಲ, ಆದರೂ ಎಲ್ಲ ಕನ್ನಡ ಹೋರಾಟಗಾರರು ನಮಸ್ಕಾರ. ನಾಡು ನೆಲ ಜಲ ವಿಚಾರಕ್ಕೆ ಎಂದೂ ರಾಜಿಯಾಗದ ನಮ್ಮ ಆರಾಧ್ಯ ದೈವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ನಾವು. ಯಾವುದೇ ಕಾರಣಕ್ಕೂ ಕಾವೇರಿನ ಹೋಗಕ್ಕೆ ಬಿಡಲ್ಲ. ಸೊ ಇಲ್ಲಿ ಬಂದಿರೋ ಎಲ್ಲರೂ ಸಾಕ್ಷಿ. ನಮ್ಮ ದೊಡ್ಡ ಮನೆ ಶಿವಣ್ಣ ಅವರಿರ್ಬೋದು, ವಿಜಯ್ ಇರ್ಬೋದು, ದರ್ಶನ್ ಅವರಿರ್ಬೋದು, ಎಲ್ಲರೂ ಬಂದಿದ್ದಾರೆ. ಸೊ ಈ ಒಂದು ಬೆಂಬಲ ನೋಡಿದ್ರೆ ಯಾವುದೇ ಕಾರಣಕ್ಕೂ ಕಾವೇರಿನ ಹರಿಯಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಕನ್ನಡ ಹೋರಾಟಗಾರರ ಜೊತೆ ಚಿತ್ರರಂಗ ಸದಾ ಇರುತ್ತೆ ಅಂತ ಹೇಳಿ ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾವೆಲ್ಲ ನಿರೀಕ್ಷೆ ಅಂತ ಈಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಮೆಲ್ಲ ಉದ್ದೇಶಿಸಿ ಮಾತಾಡ್ಬೇಕಂತ ಅಣ್ಣಾರಂತಾರಲ್ಲ. ಸುದೀಪ್ ಅವ್ರು ಬರ್ಬೇಕು. ನಾವಾಗಲೇ ಮಾತಾಡಾಗಿದೆ, ಮತ್ತೆ ಮಾತಾಡ್ಬೇಡ. ದೊಡ್ಡವರಿದ್ದಾರೆ, ಶಿವಣ್ಣ ಅವರು ಮಾತಾಡ್ತಾರೆ. ಎಲ್ಲ ನಿರೀಕ್ಷೆಯಂತೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಮ್ಮೆಲ್ಲರ ಉದ್ದೇಶ ಮಾತಾಡಬೇಕು. ಆಮೇಲೆ ದರ್ಶನ್ ಅವರು ಕೂಡ ಮಾತಾಡ್ಬೇಕು. ದಯವಿಟ್ಟು ಜನ ಕಾಯ್ತಾ ಇದ್ದಾರೆ. ಶಿವಣ್ಣ ಅವ್ರು ಮಾತಾಡಿದ